ಇವತ್ತು ನನ್ನ ಜನ್ಮ ಸಾರ್ಥಕ ಕಾಣಿಸ್ತಿದೆ. ಇದು ನನ್ನ ಮೊದಲನೇ ಫಾದರ್ಸ್ ಡೇ. ಈ ಫಾದರ್ಸ್ ಡೇ ಸೆಲೆಬ್ರೇಟ್ ಮಾಡಿದ್ದು ನನಗೆ ಪ್ರಮೋಷನ್ ಸಿಕ್ಕಷ್ಟೇ ಖುಷಿ ಆಗ್ತಿದೆ. ನನ್ನ ಮಗಳು ದೊಡ್ಡವಳಾಗ್ತಿದ್ದಾಳೆ ಅನಿಸ್ತಿದೆ. ಇವಳು ಬಾಯಿಂದ ಯಾವಾಗ ಅಪ್ಪ ಅನ್ಸ್ಕೋತೀನೋ. ಇನ್ನು ಸ್ವಲ್ಪ ದಿನ ರೀ, ನನ್ನ ಮಗಳು ದೊಡ್ಡವಳಾಗಿ ಅಪ್ಪ ಅಮ್ಮ ಅಂತ ಕರೆಯೋ ಕಾಲ ಹತ್ರ ಬರ್ತಾ ಇದೆ. ಅಷ್ಟು ಮಾತ್ರ ಅಲ್ಲ, ಅದಕ್ಕೆ ಚಿಕ್ಕಪ್ಪ ಮತ್ತೆ ಚಿಕ್ಕಮ್ಮ ಅಂತಾನು ಕರಿಬೇಕು. ಏನ್ ದೀಪಿಕಾ? ನೋ 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 ನೋ, ನೀನ್ ಬೇಕಿದ್ರೆ ಚಿಕ್ಕಪ್ಪ ಅಂತ ಅನ್ನಿಸ್ಕೊ. ನಾನಂತೂ ಚಿಕ್ಕಮ್ಮ ಅಂತ ಅನ್ನಿಸ್ಕೊಳಲ್ಲಪ್ಪ. ಅನ್ಸ್ಕೊಳಲ್ಲ ಅಂದ್ರೂ ನಿನ್ ಚಿಕ್ಕಮ್ಮನೆ ತಾನೆ. ಮೀರಾ ನಮ್ಮೆಲ್ರಿಗೂ ಮಗಳಾಗಿರೋದ್ರಿಂದ ನಾವೆಲ್ಲರೂ ದೊಡ್ಡವರಾಗಿದ್ದೀವಿ ಅಂತ ಅರ್ಥ. ಚಿಕ್ಕಮ್ಮನ? ನಾನು ಇಷ್ಟು ಬೇಗ ಚಿಕ್ಕಮ್ಮ ಆಗ್ಬಿಟ್ನಾ ಅಭಿ? ಏನೋ ಮೀರಾ ಪುಟ್ಟ, ಇನ್ನು ನಾನು ಇಷ್ಟು ಬೇಗ ಅಮ್ಮ ಮಾಡ್ಬಿಟ್ಯಾ? ಅವಳ ಜೀವನ ಯಾವಾಗಲೂ ಚೆನ್ನಾಗಿರ್ಬೇಕು. ನಮ್ಮೆಲ್ಲರೂ ಪ್ರೀತಿ, ಕಾಳಜಿ, ಅಕ್ಕರೆ ಸೇರಿ ಅವಳ ಜೀವನ ಆನಂದವಾಗಿರ್ಬೇಕು. ಯಾಕೆಂದ್ರೆ ನಮ್ಮ ಮನೇಲಿರೋ ನೋವುಗಳನ್ನ ಮರೆಸಿರೋ ದೇವತೆ ಇವಳು. ಹೌದು, ಮಕ್ಕಳಿರೋ ಮನೆನೇ ಹಾಗೆ, ಎಷ್ಟೇ ನೋವಿದ್ರೂ ಕರ್ಗೋಗುತ್ತೆ. ನಮ್ಮ ಕಷ್ಟಗಳನ್ನ ದೂರ ಮಾಡಿ ನಗು ತೋರಿಸೋ ಮೀರಾಗೆ ನಂದೊಂದು ಪುಟ್ಟು ಗಿಫ್ಟ್. ಈ ಪುಟ್ಟು ಪದ ಹೆಜ್ಜೆ ಇಡಕ್ಕೆ ಶುರು ಮಾಡಿದ್ರೆ ಈ ಕಾಲ್ಗೆಜ್ಜೆ ಸದ್ದು ಯಾವಾಗಲೂ ಕೇಳ್ತಾ ಇರಬೇಕು. ಹೌದು, ಈ ಕಾಲ್ಗೆಜ್ಜೆ ಸದ್ದಿಂದ ನಾವೆಲ್ಲರೂ ಎಚ್ಚೆತ್ಕೋಬೇಕು. ನಮ್ಮ ಮೀರಾ ಪುಟ್ಟ ಬರ್ತಿದ್ದಾಳೆ ಅಂತ ಗೊತ್ತ ತಕ್ಷಣ ನಾವೆಲ್ಲರೂ ಅಲರ್ಟ್ ಆಗಿರಬೇಕು. ಇವಳ ಬಗ್ಗೆ ನಮ್ಮೆಲ್ರಿಗೂ ಭಯ ಇರಬೇಕು. ಓಕೆನಾ? ಅದಿರಲಿ ಸಮರ್, ಇದೆಲ್ಲ ಯಾವಾಗ ತೊಗೊಂಡೆ? ಅಪ್ಪಂಗೆ ಗಿಫ್ಟ್ ತಗೋಬೇಕಾರೆ ಗೆಜ್ಜೆನ ನೋಡಿದೆ. ನಮ್ಮ ಪುಟ್ಟಲಕ್ಷ್ಮಿ ಕಾಲ್ಗಳಿಗೆ ಮುದ್ದ ಕಾಣಿಸುತ್ತೆ ಅಂತ ತಗೊಂಡೆ. ಕಾಲ್ಗೆಜ್ಜೆ ತುಂಬ ಚೆನ್ನಾಗಿದೆ. ಅದು ಸರಿ, ತುಳಸಿ ಅಮ್ಮ ಇನ್ನೂ ಬಂದಿಲ್ವಾ? ಎಷ್ಟೊತ್ತಿಗೆ ಬರ್ತಾರಂತೆ? ಇಷ್ಟೊತ್ತಿಗೆ ಬರ್ತೀನಿ ಅಂತ ಹೇಳಿದ್ರು, ಆದರೆ ಇನ್ನೂ ಯಾಕೆ ಬಂದಿಲ್ಲ ಅಂತ ಗೊತ್ತಾಗ್ತಾ ಇಲ್ಲ. ರಾಮ ಮಂತ್ರವ ಜಪಿಸು ಏ. ಅಮ್ಮ, ಯಾರಿವರು? ಏನಾಯ್ತು? ತುಂಬ ಪೆಟ್ಟಾಗಿರೋ ಹಾಗಿದೆ. ಯಾರಮ್ಮ ಇವರು? ಹೇಳ್ತೀನಿ. ನಿಮ್ಮ ಹೆಸರೇನು? ನೀವು ಯಾರು? ನಿಮ್ದು ಯಾವ ಊರು? ನಿಮ್ಮ ಮನೆಯವರೆಲ್ಲರೂ ಎಲ್ಲಿದ್ದಾರೆ? ಮಾತಾಡಿ. ಇದೇನಿದ? ಮಾತಿಲ್ಲ, ಕತೆ ಇಲ್ಲ, ಯಾರು ಅನ್ನೋದು ಗೊತ್ತೇ ಇಲ್ಲ. ಅಲ್ಲ, ಆಕ್ಸಿಡೆಂಟ್ ಆಗಿ ತಲೆಗೆ ಪೆಟ್ಟು ಬಿದ್ದು ಎಲ್ಲ ಮರ್ತೋಯ್ತಾ ಹೇಗೆ ದತ್ತ ಮಹಾಪ್ರಭುಗಳೇ? ಅದೇ ಗೊತ್ತಾಗ್ತಿಲ್ಲ ಕಣೋ. ಡಾಕ್ಟರ್ ಕೂಡ ಆಕೆ ಶಾಕ್ನಲ್ಲಿದ್ದಾಳೆ, ಏನೂ ಗೊತ್ತಾಗ್ತಿಲ್ಲ, ಸ್ವಲ್ಪ ಕಾದು ನೋಡೋಣ ಅಂತ ಹೇಳಿದ್ದಾರೆ. ಸ್ವಲ್ಪ ಹೊತ್ತು ಕಾಯೋಣ, ಆಮೇಲೆ ಯಾರು ಅಂತ ಹೇಳಿದ್ರು ಹೇಳ್ಬೋದು. ಇವ್ರನ್ನ ಕರ್ಕೊಂಡು ಹೋಗಿ ಸ್ನಾನಕ್ಕೆ ವ್ಯವಸ್ಥೆ ಮಾಡಿ, ಬಟ್ಟೆನೂ ಬದಲಾಯಿಸಿ. ಸರಿ ಅಮ್ಮ. ಏನ್ ದತ್ತ ಮಹಾಪ್ರಭುಗಳೇ, ಗೊತ್ತು ಗುರಿ ಇಲ್ಲದೆ ಇರೋ ಯಂಗ್ಸನ್ನ ಮನೆ ಕರ್ಕೊಂಬಂದಿದ್ದೀರಾ. ಮನೆಯಲ್ಲಿ ಏನೆಲ್ಲ ಅವಘಡಗಳು ನಡೀತಿದೆ ಅನ್ನೋದು ನಿಮಗೂ ಗೊತ್ತಿದೆ. ನಾಳೆ ಏನಾದರೂ ಈ ಹೆಂಗಸಿಂದ ಹೆಚ್ಚು ಕಮ್ಮಿ ಆದರೆ ಹೂ ಇಸ್ ಜವಾಬ್ದಾರಿ ಹೇಳಿ? ಯಾಕಯ್ಯ ಯಾವಾಗಲೂ ಕೆಟ್ಟದ್ದೇ ಯೋಚನೆ ಮಾಡ್ತಾ ಇರ್ತೀಯ? ನಾವು ಕಾರಲ್ಲಿ ಬರೋವಾಗ ಆಕೆ ಕಾರ್ಗೆ ಅಡ್ಡ ಬಂದ್ಲು, ಬಿದ್ಲು, ಪೆಟ್ಟಾಗಿದೆ. ಆಕೆನ ಹಾಗೆ ರಸ್ತೆನಲ್ಲಿ ಬಿಟ್ಬಿಟ್ಟು ಬರೋಕ್ಕಾಗುತ್ತೋ ಹೇಳು? ಅದೇ ಮನುಷ್ಯತ್ವನೇನೋ? ನೀವು ಹೇಳಿದ ಅಷ್ಟೂ ಮಾತುಗಳನ್ನು ನಾನು ಒಪ್ಪದೆ ದತ್ತ ಮಹಾಪ್ರಭುಗಳೇ. ಈಗ ಆ ಯಮ್ಮ ನಿಮ್ಮ ಕಾರ್ಗೆ ಅಡ್ಡ ಬಂದ್ಲು,
ತಗುಲ್ತು, ಏಟು ಬಿತ್ತು, ಅಲ್ಲೇ ಸುತ್ತಮುತ್ತ ಯಾವುದಾದ್ರೂ ಆಶ್ರಮಕ್ಕೆ ಬಿಟ್ಟು ಬರೋದು ಬಿಟ್ಟು ಮನೆವರೆಗೂ ಕರ್ಕೊಂಬಂದಿದ್ದೀರಲ್ಲ, ಕಾಲ ಸರಿ ಇಲ್ಲ ನೋಡಿ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಇಲ್ಲ, ಅವ್ರು ಕೆಟ್ಟವರು ಅಂತ ನನಗೆ ಅನ್ನಿಸ್ತಾ ಇಲ್ಲ. ಅವ್ರು ತುಂಬ ಒಳ್ಳೆಯವರಾಗಿ ಕಾಣ್ತಾ ಇದ್ದಾರೆ. ಅವರಲ್ಲಿ ಒಂದು ಮುಗ್ಧತೆ ಇದೆ ಅನ್ನಿಸ್ತಾ ಇದೆ. ಆಕ್ಸಿಡೆಂಟ್ ಆಗಿದ್ದು ನಮ್ಮಿಂದ. ಅವ್ರಿಗೆ ಆರೈಕೆ ಮಾಡಬೇಕಾಗಿರೋದು ನಾವು. ಅದು ನಮ್ಮ ಕರ್ತವ್ಯ. ನಿಮ್ಮ ಮಾತನ್ನ ನಾನು ಒಪ್ಪದೆ, ಆದರೂ ಮನಸ್ಸಲ್ಲಿ ಏನೋ ಒಂಥರ ಕಳವಳ. ಈಗ ಹುತ್ತ ನೋಡಿದ ತಕ್ಷಣ ಒಳಗೆ ಕೈ ಹಾಕೋದು, ಗೊತ್ತಿಲ್ಲದೆ ಇರೋ ವ್ಯಕ್ತಿಗಳನ್ನ ಮನೆಗೆ ಕರ್ಕೊಂಡ್ಬರೋದು ಎರಡೂ ಅಪಾಯನೇ ಅಲ್ವಾ? ಎಂಥದ್ದು ಇಲ್ಲ. ಮೊದಲು ಈ ಥರ ಎಲ್ಲ ಯೋಚನೆ ಮಾಡೋದು ಬಿಟ್ಬಿಟ್ಟು ನಿನ್ನ ಕೆಲಸ ಏನಿದೆಯೋ ಅದು ನೋಡ್ಕೊ. ಮೊದಲು ಆ ಹೆಂಗಸು ಸರಿ ಹೋಗಲಿ, ಆಮೇಲೆ ಏನು ಮಾಡಬೇಕು ಅಂತ ಯೋಚನೆ ಮಾಡೋಣ. ಬಿಟ್ಬಿಡಿ. ಬೇಡ, ಬಿಟ್ಬಿಡಿ, ಮುಟ್ಬಿಡಿ ನನ್ನ. ಏನು ಮಾಡ್ತಾ ಇದ್ದೀರಾ? ಬಿಟ್ಬಿಡಿ ನನ್ನ. ಬೇಡ ಬೇಡ, ನನಗೇನು ಮಾಡಬೇಡಿ, ಬಿಟ್ಬಿಡಿ. ನೋಡಿ, ಇಲ್ಲಿ ನಿಮಗೆ ಯಾರು ಏನು ಮಾಡಲ್ಲ. ನೀವಿಲ್ಲಿ ಕ್ಷೇಮವಾಗಿರ್ತೀರ, ಭಯ ಪಡಬೇಡಿ. ನನಗೇನು ಬೇಡ, ಹೊರಟೋಗಿ, ಅಲ್ಲ ಹೊರಟೋಗಿ, ನನಗೇನು ಮಾಡಬೇಡಿ. ಸರಿ ಹೋಯ್ತು. ನಮ್ಮ ಮನೆಗೆ ಬಂದು ನಮ್ಮನ್ನೇ ಆಚ್ಕೋಗಿ ಅಂತ ಹೇಳಿ ಅಮ್ಮ. ನನಗನ್ಸತ್ತೆ ಹುಚ್ಚಿಡ್ದಿರ್ಬೇಕು. ಇಲ್ಲ, ಇವ್ರಿಗೆ ಹುಚ್ಚಿಡ್ದಿಲ್ಲ. ಇವ್ರು ಯಾವುದೋ ಶಾಕಲ್ಲಿದ್ದಾರೆ. ಮನ್ಸಲ್ಲಿ ಏನಿತ್ತೋ ಏನೋ, ಅದ್ರ ಜೊತೆಗೆ ಆಕ್ಸಿಡೆಂಟ್ ಆಗಿ ತಲೆಗೆ ಬೇರೆ ಪೆಟ್ಟು ಬಿದ್ದಿದೆ. ಇದೆಲ್ಲ ಸೇರಿ ಹೀಗೆ ನಡ್ಕೋತಾ ಇರ್ಬೋದು. ಹೌದಮ್ಮ ತುಳಸಿ, ಇವಳನ್ನ ಸಮಾಧಾನ ಮಾಡೋದಕ್ಕೆ ನಿನ್ನಿಂದ ಮಾತ್ರ ಸಾಧ್ಯ. ನೋಡು, ನೀನಿಲ್ಲಿರೋವರೆಗೂ ದಯವಿಟ್ಟು ಅವಳಿಗೆ ಆರೈಕೆ ಮಾಡು. ಹೌದಮ್ಮ, ನಾವೆಷ್ಟೇ ಪ್ರಯತ್ನ ಪಟ್ಟರು ಅವ್ರು ಸ್ನಾನ ಮಾಡೋಕೆ ಒಪ್ಕೊಳ್ತಿಲ್ಲ. ಅಟ್ಲೀಸ್ಟ್ ಬಟ್ಟೆ ಬದಲಾಯಿಸೋಣ ಅಂತ ಹೋದರೆ ನಮ್ಮನ್ನು ತಳ್ತಾ ಇದ್ದಾರೆ, ನಮ್ಮನ್ನು ನೋಡಿ ಭಯ ಪಡ್ತಾ ಇದ್ದಾರೆ. ಆದರೆ ನೀವು ಮಾತಾಡ್ಸಿದ್ರೆ ಸ್ವಲ್ಪ ಸಮಾಧಾನದಿಂದ ರಿಯಾಕ್ಟ್ ಮಾಡ್ತಾರೆ. ನಿಜ ಅಮ್ಮ, ಅವರು ನಿನ್ನ ಮಾತು ಕೇಳ್ತಾರೆ ಅನ್ಸುತ್ತೆ, ಮಾತಾಡ್ಸು. ನೋಡಿಮ್ಮ, ಇದು ನಿಮ್ಮನೆ ಅಂತಲೇ ತಿಳ್ಕೊಳ್ಳಿ. ನೀವು ತುಂಬ ಒಳ್ಳೆಯವರು ಅಂತ ನನಗೆ ಗೊತ್ತು. ನೋಡಿ, ನೋಡೋಕ್ಕೆ ಎಷ್ಟು ಲಕ್ಷಣವಾಗಿದ್ದೀರಾ. ಇಷ್ಟು ಲಕ್ಷಣವಾಗಿದ್ದಾಗ ಈ ಥರ ಕೊಳ್ಕಲ್ ಬಟ್ಟೆ ಹಾಕೊಂಡ್ರೆ ಚೆನ್ನಾಗಿರತ್ತಾ? ಬಟ್ಟೆ ಬದಲಾಯಿಸ್ಕೊಳ್ಳಿ, ಆಗ ಇನ್ನೂ ಮುದ್ದಾಗಿ ಕಾಣ್ತೀರಾ. ಈ ಸೀರೆ ಉಟ್ಕೋತೀರಾ? ಸರಿ, ನೀವೆಲ್ಲರೂ ಹೊರಗಿರಿ. ಅಪ್ಪ, ಈಗ ಸರಿ ಹೋಯ್ತು. ಅಲ್ಲ, ಈಗ ಹೇಳಮ್ಮ, ಎಲ್ಲ ನೆನಪಿಗೆ ಬಂತ? ನೀ ಯಾರು, ಏನು, ನಿನ್ನ ಹೆಸರೇನು ಹೇಳು. ನೋಡಿದ್ಯಾ ಅಕ್ಕ, ಇದು ನನ್ನ ಹೊಸ ಜಾಗ. ಅರಮನೇಲಿ ಇರಬೇಕಾದವಳು ಇಂಥ ಜಾಗದಲ್ಲಿದ್ದೀನಿ ಅಂತ ನಿನಗೆ ನೋವಾಗ್ತಿದ್ಯಾ? ಏನು ಮಾಡೋದಕ್ಕ, ನಾನು ಆ ಅರಮನೆ ಸೇರಿದ್ದೆ ಆ ಅರಮನೆನ ಸ್ಮಶಾನ ಮಾಡಬೇಕು ಅಂತ. ಆದರೆ ನಾನು ಅಂದ್ಕೊಂಡಿದ್ದ ಕೆಲಸಗಳನ್ನೆಲ್ಲ ಅಲ್ಲಿ ನಿಂತ್ಕೊಂಡು ಮಾಡೋಕ್ಕಾಗಲಿಲ್ಲ. ಅದಕ್ಕೆ
ಈ ರೀತಿ ನಾನು ಜಾಗಗಳನ್ನು ಬದಲಾಯಿಸ್ತಾ ಇದ್ದೀನಿ. ನಿನ್ನ ಆತ್ಮಕ್ಕೆ ಶಾಂತಿ ಸಿಗೋವರೆಗೂ ನಾನಿರೋ ಜಾಗಗಳು ಈ ರೀತಿ ಬದಲಾಗ್ತಾನೆ ಇರತ್ತೆ. ಆ ಪಾಪಿಗಳು ಮೋಸದಿಂದ ನಾನು ಓಡೋಗೋ ಹಾಗೆ ಮಾಡಿದ್ರು. ಬಿಡಲ್ಲ ಅಕ್ಕ, ನಾನು ಯಾರನ್ನು ಸುಮ್ಮನೆ ಬಿಡಲ್ಲ. ನಿನ್ನ ಮೇಲೆ ಪ್ರಮಾಣ ಮಾಡಿ ಹೇಳ್ತಿದ್ದೀನಿ ಅಕ್ಕ, ನನ್ನ ದ್ವೇಷದ ಬೆಂಕಿಯಲ್ಲಿ ಅವರೆಲ್ಲರೂ ಸುಟ್ಟು ಬೂದಿ ಆಗಬೇಕು. ನಿನ್ನ ಆತ್ಮಕ್ಕೆ ಶಾಂತಿ ಸಿಗಬೇಕು. ಅಲ್ಲಿವರೆಗೂ ನನ್ನ ಮನಸ್ಸಿಗೆ ನೆಮ್ಮದಿ ಇಲ್ಲ. ಆ ತುಳಸಿ ನನ್ನ ಮಗಳನ್ನೇ ನನ್ನ ವಿರುದ್ಧ ಎತ್ತು ಕಟ್ಟಿದಾಳೆ. ನನ್ನ ಮಗಳೇ ನನಗೆ ಶತ್ರು ಆಗ್ಬಿಟ್ಲು ಅಕ್ಕ. ಇಷ್ಟೆಲ್ಲ ಆದಮೇಲೆ ಆ ಮಾಧವನ ಮನೆಯವರೆಲ್ಲರೂ ಕಣ್ಣೀರಲ್ಲೇ ಕೈ ತೊಳಿಬೇಕು. ಆ ಮಾಧವನ ಮನೆಯಲ್ಲಿ ಪ್ರತಿಯೊಬ್ಬರು ಒಂದೊಂದು ದಿನಾನು ಪ್ರತಿಯೊಂದು ಕ್ಷಣನೂ ನೋವಿಂದ ನರಳಾಡಬೇಕು. ಆಗಲೇ ನಿನ್ನ ಆತ್ಮ ನೆಮ್ಮದಿಯಿಂದ ನಗೋಕ್ ಸಾಧ್ಯ. ಈಗ ಹೇಳಮ್ಮ, ನಿಮ್ಮೂರು ಯಾವುದು, ನಿಮ್ಮ ಮನೆ ಎಲ್ಲಿದೆ? ನಿಮ್ಗೆ ಯಾರು ಗೊತ್ತಿರೋರಿದ್ದಾರಾ? ಗಂಡ ಮಕ್ಕಳು? ಹೌದಾ, ನೀವು ಯಾಕೆ ರೋಡಲ್ಲಿ ಹೋಗ್ತಾ ಇದ್ರಿ? ಎಲ್ಲಿಗೆ ಹೋಗ್ತಾ ಇದ್ರಿ ನೀವು? ಸ್ವಲ್ಪ ಇರಿ, ಎಲ್ಲರೂ ಒಟ್ಟಿಗೆ ಪ್ರಶ್ನೆ ಕೇಳಿದ್ರೆ ಅವ್ರಿಗೆ ಆತಂಕ ಆಗ್ಬೋದು. ನಾನು ಮಾತಾಡ್ತೀನಿ. ನಿಮ್ಮ ಧ್ವನಿ ತುಂಬ ಚೆನ್ನಾಗಿದೆ. ನೀವು ಮಾತಾಡ್ತಾ ಇದ್ರೆ ಕೇಳ್ತಾನೇ ಇರಬೇಕು ಅನ್ಸುತ್ತೆ. ಇಲ್ಲಿ ನಿಮ್ಗೆ ಏನೇ ಅನ್ಸಿದ್ರು ನೀವು ಹೇಳ್ಕೋಬೋದು. ನಿಮ್ಮ ಜೊತೆ ನಾವಿದ್ದೀವಿ, ಧೈರ್ಯವಾಗಿರಿ. ನಿಮ್ಮ ಮನಸ್ಸಲ್ಲಿ ಯಾವುದೇ ಮಾತುಗಳು ಬಂದರೂ ಹೇಳ್ಕೊಳ್ಳಿ. ಹೊಟ್ಟೆ ಹಸಿತಿದೆ, ಊಟ ಬೇಕು. ಇದು ಒಳ್ಳೆ ಚೆನ್ನಾಗಿದೆ ದತ್ತ ಮಹಾಪ್ರಭುಗಳೇ. ಹೊಟ್ಟೆ ಹಶು ಅಂತ ಹೇಳಕ್ ಗೊತ್ತಾಗತ್ತೆ. ಮನೆಯವ್ರು ಎಲ್ಲಿದ್ದಾರೆ, ಊರು, ಕೇರಿ, ಎಲ್ಲಿಂದ ಬಂದೆ, ಯಾಕೆ ಬಂದೆ, ಇವೆಲ್ಲ ಹೇಳಕ್ ಗೊತ್ತಾಗಲ್ವಾ? ಅದೆಲ್ಲ ಹಾಗೆ ಆಗುತ್ತೆ ಜುಗ್ಗ. ನಮ್ಮ ಬುದ್ಧಿ ಇರಲಿ ಇಲ್ಲದೆ ಹೋಗಲಿ, ಜ್ಞಾನ ಇರಲಿ ಇಲ್ಲದೆ ಹೋಗಲಿ, ಆದರೆ ದೇಹಕ್ಕೆ ಹಸಿವು, ನಿದ್ದೆ, ಆಯಾಸ ಇವೆಲ್ಲ ಗೊತ್ತಾಗತ್ತೆ ಕಣೋ. ಅದನ್ನೇ ಆಕೆ ಹೇಳ್ಕೊಂಡಿದ್ದಾಳೆ. ಇವ್ರ ಮನೆಯವ್ರು ಯಾರು ಅಂತ ಗೊತ್ತಾಗೋವರೆಗೂ ಇವ್ರು ನನ್ನ ಜೊತೆನೇ ಇರಲಿ. ನಾನು ಇವ್ರನ್ನ ಮನೆಗೆ ಕರ್ಕೊಂಡು ಹೋಗ್ತೀನಿ. ಮನೆಗ ಬೇಡಮ್ಮ. ಮೊದಲೇ ಆ ಮನೆಯಲ್ಲಿ ಏನೇನೋ ಸಮಸ್ಯೆಗಳು ನಡೀತಾ ಇದೆ. ಇಂಥ ಸಮಯದಲ್ಲಿ ಇವ್ರನ್ನ ಕರ್ಕೊಂಡು ಹೋಗೋದು ಸರಿ ಇರಲ್ಲ ಅನ್ಸುತ್ತೆ. ಇವ್ರು ಇಲ್ಲೇ ಇರಲಿ ಬಿಡಿ. ಕರೆಕ್ಟ್, ನಾನು ಅದನ್ನೇ ಹೇಳಕ್ ಬಂದೆ. ಮೊದಲೇ ಗೊತ್ತು ಗುರಿ ಇಲ್ಲದೆ ಇರೋ ಹೆಣ್ಮಗಳು. ನಮಗೆ ಇವ್ರ ಬಗ್ಗೆ ಎಷ್ಟೇ ಅನುಕಂಪ ಅನ್ನೋದಿದ್ರೂ ಮನಸ್ಸಿನ ಯಾವುದೋ ಒಂದು ಮೂಲೆಯಲ್ಲಿ ಅನುಮಾನ ಅನ್ನೋದಂತೂ ಇದ್ದೇ ಇರಬೇಕು ಬಿಡಿ. ಅದು ಹಾಗಲ್ಲ ತುಳಸಿ. ಈಗಾಗಲೇ ಆ ಮನೆಯಲ್ಲಿ ವಾತಾವರಣ ಸರಿಯಾಗಿಲ್ಲ. ಒಬ್ಬೊಬ್ಬರ ಮನಸ್ಸಲ್ಲೂ ಒಂದೊಂದು ಆತಂಕ ಇದೆ. ಇನ್ನು ಈಕೆನೆಲ್ಲ ಕರ್ಕೊಂಡು ಹೋದರೆ ಸಮಸ್ಯೆ ಏನಾದರೂ ಹೆಚ್ಚಾದರೆ?
ನೀವು ಬೇಗ ಹುಷಾರಾಗಬೇಕು ಅಂದರೆ ಮನೆಯವ್ರು ಹೇಳೋದನ್ನೆಲ್ಲ ಕೇಳಿಕೊಂಡು ಸಂತೋಷವಾಗಿರಬೇಕು, ಸರಿನಾ? ಇದನ್ನೆಲ್ಲ ನಿಮಗೆ ತೋರಿಸ್ಬೇಕು, ನೀವು ಯಾವಾಗ ಬರ್ತೀರಾ ಅಂತ ಕಾಯ್ತಾ ಇದೆ ತುಳಸಿಯವರೇ. ಮಕ್ಕಳೆಲ್ಲ ನನ್ನನ್ನು ಅಪ್ಪ ಅಂತ ಕರೆದು ಹ್ಯಾಪಿ ಫಾದರ್ಸ್ ಡೇ ಅಂತ ವಿಶ್ ಮಾಡುವಾಗ ನನ್ನನ್ನೇ ನಾನು ಮರ್ತೋಗ್ಬಿಟ್ಟಿದ್ದೆ. ಪ್ರಪಂಚದಲ್ಲಿರೋ ಸಂತೋಷ ಎಲ್ಲ ನನಗೆ ಸಿಕ್ಕಿದೆ ಅನಿಸ್ಬಿಟ್ಟಿತ್ತು. ನಾನು ಅಷ್ಟು ಸಂತೋಷವಾಗಿರೋದನ್ನು ನೀವು ನೋಡಬೇಕಾಗಿತ್ತು. ಆ ಸಂಭ್ರಮನೇ ಬೇರೆ. ನಿಮ್ಮನ್ನು ನಾನು ತುಂಬ ಮಿಸ್ ಮಾಡ್ಕೊಂಡೆ ತುಳಸಿಯವರೇ. ನನಗೆ ಅರ್ಥ ಆಗುತ್ತೆ ಮಾಧವ್ ಅವರೇ. ನಿಮಗೆ ಸಂತೋಷ ಆಗಲಿ, ದುಃಖ ಆಗಲಿ, ಅಥವಾ ಮನಸ್ಸಲ್ಲಿ ಯಾವುದೇ ಭಾವನೆಗಳು ಕಾಡ್ತಾ ಇರಲಿ, ನಾನು ನಿಮ್ಮ ಜೊತೆ ಇರಬೇಕು ಅಂತ ನೀವು ಬಯಸ್ತೀರ. ನಿಮಗೆ ನನ್ನ ಮೇಲಿರೋ ಪ್ರೀತಿ ಅಂಥದ್ದು. ಆದರೆ ನಾನೇ ನಿಮ್ಗೆ ಹೇಳ್ದೆ ಹೊಟ್ಟೋಗ್ಬಿಟ್ಟೆ. ದಯವಿಟ್ಟು ಕ್ಷಮಿಸಿ. ಪರವಾಗಿಲ್ಲ ತುಳಸಿಯವರೇ, ನಿಮ್ಮ ಪರಿಸ್ಥಿತಿಲಿ ನಾನಿದ್ದಿದ್ರೂ ಹಾಗೆ ಮಾಡ್ತಿದ್ದೆ ಅನ್ಸುತ್ತೆ. ಮನೆಯಲ್ಲಿ ಇಷ್ಟೆಲ್ಲ ನಡೀತಿರುವಾಗ ಮನಸ್ಸಿಗೆ ಹಿಂಸೆ ಆಗೋದು ಸಹಜ. ನೀವು ನಿಧಿ ಮೂಲಕ ಶಾರ್ವರಿನ ಹಿಡಿಬೇಕು ಅಂತ ಅನ್ಕೊಂಡಿದ್ರಿ, ಅದಾಗಲಿಲ್ಲ. ಆ ನಿರಾಶೆ, ಸಿಟ್ಟು ಅದೆಲ್ಲ ನಿಮ್ಮನ್ನು ಆ ರೀತಿ ನಡ್ಕೊಳ್ಳೋ ಹಾಗೆ ಮಾಡಿದೆ. ನೀವು ನನ್ನನ್ನು ನಿದ್ದೆಯಿಂದ ಎಬ್ಸಿದಿದ್ರು ನಾನು ನಿಮ್ಮ ಜೊತೆ ಬರ್ತಾ ಇದ್ದೆ. ಆದರೂ ನೀವು ಅಲ್ಲಿ ಹೋಗಿ ಒಂದು ದಿವಸ ಇದ್ದು ಬಂದಿದ್ದು ನಿಮಗೆ ಮಾತ್ರ ಅಲ್ಲ, ನನಗೂ ಸಮಾಧಾನನೇ. ಹೌದು ಮಾಧವ್ ಅವರೇ, ಮಾವನವ್ರನ್ನ ನೋಡಿದ ಮೇಲೆ, ಅವ್ರ ಹತ್ರ ಮಾತಾಡಿದ ಮೇಲೆ ನನಗೂ ಸ್ವಲ್ಪ ಧೈರ್ಯ ಬಂತು. ಮತ್ತೆ ಶಾರ್ವರಿನ ಹಿಡಿಬೋದು ಅನ್ನೋ ನಂಬಿಕೆ ಬಂತು. ದತ್ತಾರ ಜೊತೆ ಮಾತಾಡ್ತಿದ್ರೇ ಮನಸ್ಸು ಹಗುರಾಗುತ್ತೆ, ಕಾನ್ಫಿಡೆನ್ಸ್ ಹೆಚ್ಚುತ್ತೆ. ಅವ್ರಿಗಿರೋ ಅನುಭವದ ಶಕ್ತಿ ಅದು. ಮತ್ತಿನ್ನೇನು ಹೇಳಿದ್ರು ದತ್ತ ಅವರು? ಬೇರೆ ಎಲ್ಲಾದ್ರೂ ಹೋಗಿದ್ರೆ? ದೇವಸ್ಥಾನಕ್ಕೆ ಹೋಗಿದ್ದೀವಿ ಮಾಧವ್ ಅವರೇ. ನಿಮ್ಗೆ ಹೇಳೋದೇ ಮರ್ತೋಗಿತ್ತು. ದೇವಸ್ಥಾನದಲ್ಲಿ ಒಬ್ರು ಸ್ವಾಮಿಗಳು ಸಿಕ್ಕಿದ್ರು. ಪ್ರಪಂಚನೇ ಅರಿಯದೇ ಇರೋ ಮುಗ್ಧ ಜೀವಕ್ಕೆ ಪ್ರಾಣ ಕಂಟಕ ಎದುರಾಗುತ್ತೆ. ಯೋಚನೆ ಮಾಡಬೇಡಮ್ಮ. ನೀನು ನಂಬಿರೋ ಭಗವಂತ ನಿನ್ನ ಕೈ ಬಿಡಲ್ಲ. ನಿನ್ನ ಎಲ್ಲ ಸಮಸ್ಯೆಗಳಿಗೂ ಪರಿಹಾರನ ನಿನಗೇ ತಿಳಿಯದ ಹಾಗೆ ನಿನ್ನ ಕಣ್ಮುಂದೆನೇ ತಂದು ನಿಲ್ಲಿಸ್ತಾನೆ. ಇಷ್ಟೆಲ್ಲ ಆಯ್ತಾ? ಹಾಗಿದ್ರೆ ಆ ಆಕ್ಸಿಡೆಂಟ್ ಆಗಿರೋ ಹೆಂಗಸು ಯಾರು ಅಂತ ಗೊತ್ತಾಗಿಲ್ವಾ? ಇಲ್ಲ ಮಾಧವ್ ಅವರೇ, ಅವ್ರು ಯಾರು, ಅವ್ರು ಯಾಕೆ ಹೀಗಿದ್ದಾರೆ ಅನ್ನೋದು ಒಂದು ಗೊತ್ತಾಗಲಿಲ್ಲ. ಸದ್ಯಕ್ಕೆ ಅವ್ರೇನು ಹೇಳೋ ಸ್ಥಿತಿಲೂ ಇಲ್ಲ. ನನಗಂತೂ ಈಗೆಲ್ಲ ಒಂದು ರೀತಿ ವಿಚಿತ್ರ ಅನ್ಸಕ್ಕೆ ಶುರುವಾಗಿದೆ. ಆ ಸ್ವಾಮಿಗಳು ಹೇಳಿದ ಮೇಲಂತೂ ಮನಸ್ಸಲ್ಲಿ ಒಂಥರ ಕಳವಳ, ಒಂದು ರೀತಿ ಆತಂಕ. ಯೋಚನೆ ಮಾಡಬೇಡಿ. ಅಲ್ಲ, ಎಲ್ರಿಗೂ ಧೈರ್ಯ ಹೇಳೋ ನೀವೇ ಹೀಗೆ ಧೈರ್ಯ ಕೆಟ್ಟರೆ ಹೇಗೆ? ನಮ್ಮ ಮನಸ್ಸಿಗಾಗೋ ಆತಂಕಗಳನ್ನು, ಒತ್ತಡಗಳನ್ನು ಹೇಗೆ ದೂರ ಮಾಡಬೇಕು ಅನ್ನೋದು ನನಗೆ ಗೊತ್ತು. ಓಹೋ, ಹೌದಾ? ಹೇಗೆ? ನಮ್ಮ ಮನೆಯಲ್ಲಿ ಒಂದು ಸ್ಟ್ರೆಸ್ ಬಸ್ಟರ್ ಇದೆ ತುಳಸಿಯವರೇ. ಆ ಸ್ಟ್ರೆಸ್ ಬಸ್ಟರ್ ನಮ್ಮ ಜೊತೆ ಇದ್ದರೆ ನಮಗಿರೋ ಒತ್ತಡ, ದುಃಖ, ಆತಂಕ ಎಲ್ಲ ಮಾಯ ಆಗ್ಬಿಡುತ್ತೆ. ಮೀರಾ? ಹೌದು, ಆ ಪುಟ್ಟು ದೇವತೆನೇ ನಮ್ಗೆ ಅಷ್ಟು ದೊಡ್ಡ ವರ ಕೊಡೋದು. ನನಗೀಗಲೇ ಅವಳನ್ನು ನೋಡಬೇಕು ಅನ್ನಿಸ್ತಿದೆ. ನೋಡಿದ್ರೆ ನಿಮ್ಮ ಮುಖದಲ್ಲಿ ಕಳೆನೇ ಬದಲಾಗೋಯ್ತು. ಮೀರಾ ಅನ್ನೋ ಹೆಸರು ಕೇಳ್ತಿದ್ದಾಗೆ ನಿಮ್ಮ ಮುಖದಲ್ಲಿ ನಗು ಕಾಣ್ತಿದೆ. ಆ ಪುಟ್ಟು ಕಂದನ್ನೇ ಮಡ್ಲಲ್ಲಿ ಮಲಗಿಸ್ಕೊಟ್ರೆ ಇನ್ನೆಷ್ಟು ಹಿತ ಅನಿಸುತ್ತೆ. ನಡೀರಿ, ಈಗಲೇ ಮಗು ನೋಡ್ಕೊಂಬರೋಣ. ತಾಳ್ಮೆ ತಾಳ್ಮೆ. ಮಗು ಇಷ್ಟೊತ್ತಲ್ಲಿ ಮಲಗಿರುತ್ತೆ. ಮಗುನ ನೆನಪಿಸ್ಕೊಂಡು ಇಷ್ಟಾದರೂ ಸಮಾಧಾನ ಪಟ್ಕೊಂಡ್ರಲ್ಲ, ಅಷ್ಟು ಸಾಕು. ಈಗ ನೀವು ಮಲ್ಕೊಳ್ಳಿ, ಬೆಳಿಗ್ಗೆ ಹೋಗಿ ಮಾತಾಡ್ಸೋಣ. ಅಯ್ಯೋ, ತುಂಬ ಹೊತ್ತಾಗಿದೆ ಅಲ್ವಾ? ನಿಮ್ಮ ಹತ್ರ ಮಾತಾಡ್ತಾ ಮಾತಾಡ್ತಾ ಹೊತ್ತೋಗಿದ್ದೆ ಗೊತ್ತಾಗಲಿಲ್ಲ. ಎದ್ದಿಲ್ಲ?